चामराजनगर जिले के हन्नूर तालुके में मरीमंगला गांव में 15 अगस्त को हुई 3 लोगों की मौत के मामले में दोषी अधिकारियों के खिलाफ सख्त कानूनी कार्रवाई और मृतकों के परिवारों को मुआवजा देने की मांग उठाई गई। कर्नाटका क्रिश्चियन प्रोटेक्शन फोरम आर कर्नाटका क्रिश्चियन रक्षणा वेदिके की ओर से जारी ज्ञापन में कहा गया कि घटना में तोमियारा पाल्या निवासी एंथनी स्वामी 55 वर्षीय, पीटर 46 वर्षीय और कुमार 45 वर्षीय की मौत हुई है। संगठन का आरोप है कि मामले में हन्नूर पुलिस थाने में बीएनएस की धारा 103(1) के तहत मामला दर्ज किया गया है, लेकिन किसी विशेष वन अधिकारियों को आरोपी नहीं बनाया गया। संगठन ने सरकार से मामले की निष्पक्ष और उच्च स्तरीय जांच कराने, दोषी अधिकारियों के खिलाफ सख्त कार्यवाही करने तथा मृतकों के परिवारों को 1-1 करोड़ रुपए का मुआवजा देने की मांग की है। साथ ही प्रत्येक मृतक के परिवार के एक सदस्य को सरकारी नौकरी देने की भी मांग रखी गई है। ज्ञापन में चेतावनी दी गई है कि यदि सरकार ने मामले में उचित कानूनी कार्यवाही और मुआवजा नहीं दिया तो संगठन राज्य के विभिन्न जिलों में आंदोलन करेगा। विशेष संवाददाता की रिपोर्ट। केपी न्यूज़ 24/7 को लाइक एंड सब्सक्राइब जरूर करें। धन्यवाद। ಇವತ್ತಿನ ದಿನದಲ್ಲಿ ಈ ಒಂದು ಪ್ರೆಸ್ ಮೀಟ್ನ ಮುಖಾಂತರವಾಗಿ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ಈ ಒಂದು ಚಾಮರಾಜನಗರದಲ್ಲಿ ನಡೆದಿರ್ತಕ್ಕಂಥ ಏನು ಕೊಲೆ ಪ್ರಕರಣ ಇದೆ, ಇದು ಸಾಮೂಹಿಕ ಹತ್ಯೆ. ಏಕೆಂದರೆ ಇವತ್ತಿನ ದಿವಸದಲ್ಲಿ ಮರಿಮಂಗಳ ಎಂಬತಕ್ಕಂಥ ಈ ಗ್ರಾಮದಲ್ಲಿ ವಾಸ ಇರ್ತಕ್ಕಂಥ ಕೆಲವು ಜನ ಅಮಾಯಕರು, ಏಕೆಂದರೆ ಸುತ್ತಮುತ್ತಲು ಕಾಡಿರೋದರಿಂದ ಕೆಲವು ಜನ ಅಮಾಯಕರು ಯಾವಾಗಲೂ ಕಾಡಿಗೆ ಹೋಗಿ ಬರ್ತಕ್ಕಂಥದ್ದು ಸರಿ ಸಾಮಾನ್ಯ. ಅಂತಹ ಸಂದರ್ಭದಲ್ಲಿ ಈ ಒಂದು ಅರಣ್ಯ ಇಲಾಖೆಯವರು ಉದ್ದೇಶಪೂರ್ವಕವಾಗಿ ಒಂದು ಗುರಿಯನ್ನಿಟ್ಟುಕೊಂಡು ಬಿಟ್ಟು ಇವತ್ತಿನ ದಿವಸದಲ್ಲಿ 3 ಜನರನ್ನು ಹತ್ಯೆ ಮಾಡಿರ್ತಾರೆ. ಇವರು ಯಾವ ಕಾನೂನಿನಡಿಯಲ್ಲಿ, ಯಾವ ನಿರ್ದೇಶನದಲ್ಲಿ, ಯಾವ ಮನಸ್ಥಿತಿಯಲ್ಲಿ ಆ ದಾಳಿಯನ್ನು ಮಾಡಿದ್ದಾರೆ ಎಂಬುದಾಗಿ ಇದೊಂದು ಯಕ್ಷ ಪ್ರಶ್ನೆ ಆಗಿದೆ. ಸರ್ವಸಾಮಾನ್ಯವಾಗಿ ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ಒಂದು ಫೈರಿಂಗ್ ಮಾಡಬೇಕು, ಒಬ್ಬ ಅಪರಾಧಿಯನ್ನು ಹಿಡಿಬೇಕು ಅಂದಾಗ ಮೊಳಕಾಲಿಂದ ಕೆಳಗಡೆ ಫೈರ್ ಮಾಡಬೇಕನ್ನಂಥ ಒಂದು ನಿಯಮ ಇದೆ. ಆದರೆ ಈ ಅರಣ್ಯಾಧಿಕಾರಿಗಳು ಇವರ ಹಿನ್ನೆಲೆ ಏನು, ಇವರು ಯಾವ ರೀತಿಯ ಮನಸ್ಥಿತಿಗೆ ಸಂಬಂಧಪಟ್ಟವರು, ಅದನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ. ಏಕೆಂದರೆ ಇದು ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥ ಕೊಲೆ. ಈ ಬಡು ಜನ ಇವರೇನಿದ್ದಾರೆ, ಇವರೊಂದು 3 ಜನ ಇದ್ದಾರೆ. ಅಂತೋನಿ ಸ್ವಾಮಿ 55 ವರ್ಷ, ಪೀಟರ್ 46 ವರ್ಷ ಹಾಗೂ ಕುಮಾರ 45 ವರ್ಷ, ಎಲ್ಲರೂ ಸಹ ತೋಮಿಯಾರ್ ಪಾಳ್ಯದ ನಿವಾಸಿಗಳು. ಗುಡ್ಡಗಾಡಿನಲ್ಲಿ ಸರ್ವಸಾಮಾನ್ಯವಾಗಿ ಯಾವಾಗಲೂ ಅಡ್ಡಾಡ್ತಕ್ಕಂಥವರು. ಈ ಒಂದು ಸ್ವಾತಂತ್ರ್ಯೋತ್ಸವದ ದಿನದಂದು ಅವರನ್ನು ಉದ್ದೇಶಪೂರ್ವಕವಾಗಿ ಇಲ್ಲವೇ ಈ ಒಂದು ಪ್ರೀ ಪ್ಲ್ಯಾನ್ ಆಗಿ ಅವರನ್ನು ಹತ್ಯೆ ಮಾಡಿರ್ತಾರೆ. ಹಾಗಾಗಿ ಸರ್ಕಾರ ಇದರ ಹೊಣೆಯನ್ನು ಹೊರಬೇಕಾಗತ್ತೆ. ಇವತ್ತಿನ ದಿವಸದಲ್ಲಿ ಸರ್ಕಾರಗಳು ಕಾರ್ಯವನ್ನು ಮಾಡ್ತೇವೆ, ಬಟ್ ಅಧಿಕಾರಿಗಳ ಮೇಲೆ ತಮ್ಮ ಹಿಡಿತವನ್ನು ತಪ್ಪಿಸ್ಕೊಂಡಿದ್ದಾರೆ.